ಹೇ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ವಿಡಿಯೋ. ಸೊ ಗಾಯ್ಸ್, ಮದುವೆಗೆ ಹೋಗೋಣ ಅಂತ ಹೊರಟಿದ್ದೆ. ಸೊ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೆ. ಬಸ್ ಆಲ್ರೆಡಿ ಎಲ್ಲ ಮಿಸ್ ಆಗಿಬಿಟ್ಟಿತ್ತು ನೋಡಿರಿ, ನನ್ನ ಬ್ಯಾಡ್ ಲಕ್ಕು. ಸೊ ಒಬ್ಬರು ಅಂಕಲ್ ಪರಿಚಯ ಇದ್ದರು. ಸೊ ಅವ್ರ ಜೊತೆಗೆ ಹೋದೆ ನಾನು. ಮೆಲೆಬಿಂದಿರು ಬಂದು ನೋಡಿದರೆ ಇಲ್ಲೂ ಕೂಡ ಬಸ್ಸೇ ಇದ್ದಿಲ್ಲ, ಫುಲ್ ರಶ್ ಇತ್ತು. ಏನು ಯಾಕಪ್ಪ ಇಷ್ಟು ರಶ್ ಅನ್ಕೊಂಡ್ರೆ ಮದುವೆ ಪ್ರಾಬ್ಲಮ್ ಗಾಯ್ಸ್. ಈ ಮದುವೆ ಬಂತು ಅಂದರೆ ಜನ ಎಲ್ಲೆಲ್ಲೋ ಇರ್ತಾರೆ. ಸೊ ಅಂತೂ ಇಂತೂ ಬಂದೆ. ನೆಕ್ಸ್ಟ್ ಹರಿಹರದಲ್ಲಿ ನನಗೆ ಸೀಟ್ ಸಿಕ್ತು. ಸೊ ಹರಿಹರದಲ್ಲಿ ಫ್ರೀಯಾಗಿ ಆರಾಮಾಗಿ ಕೂತ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಮದುವೆ ಇದ್ದಿದ್ದು ರಾಣೆಬೆನ್ನೂರಲ್ಲಿ. ಸೊ ರಾಣೆಬೆನ್ನೂರಿಗೆ ಹೋಗೋಣ ಅಂತ ಹೊರಟಿದ್ದೆ. ಮದುವೆಗೇನೋ ಹೋಗ್ತೀವಿ ಗಾಯ್ಸ್. ಈ ಬಿಸಿಲಾಗ ಯಪ್ಪ ಸಾಕು ಬೇಕು ಅಂತ ಅನಿಸ್ಬಿಡುತ್ತೆ. ಅಂತೂ ಇಂತೂ ಏನು ಮಾಡೋಕ್ಕಾಗಲ್ಲ, ಕರೆದಿರ್ತಾರೆ, ಇನ್ವೈಟ್ ಮಾಡಿರ್ತಾರೆ, ಹೋಗಲೇಬೇಕಲ್ವಾ. ಸೊ ಹಂಗೆ ಅನ್ಕೊಂತ ಹೋಗ್ತೀನಿ. ಅಲ್ಲ 12:30 ಆಗಿತ್ತು. ನಾನೇ ಹೋಗಿದ್ದು ಬಹುಶಃ ಲೇಟು. ರಾಣೆಬೆನ್ನೂರಿಗೆ ಬಂದು ನೋಡಿದೆ, ಇಲ್ಲಿ 2 ಚೋಟ್ರಿಂದ ನನಗೇನು ಕನ್ಫ್ಯೂಸ್ ಆಗಿದ್ದು, ಆಟೋದ್ರಿಗೂ ಕನ್ಫ್ಯೂಸ್ ನಾನೇ ಮಾಡಿಬಿಟ್ಟೆ. ಸೊ ಅಂತೂ ಇಂತೂ ಮತ್ತೆ ನನ್ನ ಬ್ರದರಿಗೆ ಕಾಲ್ ಮಾಡಿದೆ. ನನ್ನ ಬ್ರದರಿಗೆ ಇದೇ ಊರು ರಾಣೆಬೆನ್ನೂರು. ಬಂದು ನನ್ನ ಇಳಿಸಿ ಮತ್ತೆ ರಿಟರ್ನ್ ಅವ್ರು ಹೋದರು, ಸಂಜು ಅಣ್ಣ ಅಂತ. ಸೊ ನೆಕ್ಸ್ಟ್ ಇಲ್ಲಿ ಬಂದು ನೋಡಿದ್ರೆ ಎಲ್ಲ ತಾಳಿ ಶಾಸ್ತ್ರ ಮುಗಿದು ರಿಸೆಪ್ಷನಿಗೆ ಕುಂತಿದ್ರು. ನೆಕ್ಸ್ಟು ಎಲ್ಲ ಅಕ್ಷತೆ ಹಾಕ್ತಾಯಿದ್ರು. ಅವ್ರ ಜೊತೆ ಸೇರಿಕೊಂಡು ನಾನು ಅಕ್ಷತೆ ಹಾಕಿಬಿಟ್ಟು ಸೊ ಹೋಗಿ ಗಿಫ್ಟ್ನ ಪ್ರೆಸೆಂಟೇಷನ್ ಮಾಡೋಣ ಅಂತ ಹೋದೆ ಹತ್ಕೊಂಡು. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಮ್ಯೂಸಿಕರ್ನು ಕರೆಸಿದ್ರು. ಅವ್ರನ್ನ ಸ್ವಲ್ಪ ಸಾಂಗ್ ಕೇಳ್ತಾ ನೆಕ್ಸ್ಟ್ ನನ್ನ ಸಿಸ್ಟರ್ಸ್, ನನ್ನ ಕೊಲೀಗ್ಸ್ ಜೊತೆ ಬಂದು ಊಟ ಮಾಡೋಣ ಅಂತ ಮಾಡಿದೆ. ಮೆನು ಮಾತ್ರ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಊಟ ಮಾಡ್ಕೊಂಡು ನಮ್ಮ ಊರ ಕಡೆಗೆ ಹೋಗೋಣ ಅಂತ ಬಂದು, ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ರೆ ದಯಮಾಡಿ ಹೀಗೆ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ಬಾಯ್.